ನೀವು ಅದು ಫೋನ್ ಬರ್ತಾ ಇದೆ ಅನ್ಸುತ್ತೆ, ಮಾತಾಡಿ. ನೋ ಇಟ್ಸ್ ಓಕೆ. ಗೊತ್ತಾಯ್ತು. ಏನಪ್ಪ ಹುಡುಗಿ ನೋಡಕ್ ಬಂದ್ರೆ ಹುಡುಗಿನೇ ಕಾಣ್ತಾ ಇಲ್ಲ ಅಂತ ತಾನೆ? ಈಗಿನ ಕಾಲ ಹುಡುಗಿರ್ ಗೊತ್ತಲ್ಲ, ಮೇಕಪ್ ಮಾಡ್ಕೊಳಕ್ಕೆ ಒಂದು 10 ನಿಮಿಷ ಜಾಸ್ತಿನೇ ತಗೊಳ್ತಾರೆ. ರಮ್ಯಾ ಬಾಮ್ಮ ಬೇಗ. ಅವಳು ಬಂದ್ಬಿಟ್ಟಳೆ, ನಾನು ಅಷ್ಟೊಳಗೆ ತಿಂಡಿ ರೆಡಿ ಮಾಡ್ತೀನಿ. ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗ ಆಗುತ್ತೆ. ಹೌದು ಶಿವಾನಿ, ಆದರೆ ನನಗಂತೂ ಏನೂ ತೋಚ್ತಾನೆ ಇಲ್ಲ. ಅವ್ರ ಹತ್ರ ಯಾವುದೋ ರಕ್ಷಾ ಕವಚ ಇದೆ. ನಾವು ಮತ್ತೆ ಮತ್ತೆ ಮಂತ್ರ ಪ್ರಯೋಗ ಮಾಡಿದ್ರು ಅದರಿಂದ ಏನೂ ಪ್ರಯೋಜನ ಇಲ್ಲ ಶಿವಾನಿ. ಅದು ಯಾವ ರಕ್ಷಾ ಕವಚ ನೀಲಿ? ಅದು ಇಷ್ಟು ದಿನ ಇಲ್ದೇ ಇರೋದು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ನನಗೂ ಆಶ್ಚರ್ಯ ಆಗ್ತಾ ಇದೆ. ಸರಿ, ನಾನೇನಾದರೂ ಮಾಡ್ತೀನಿ. ಒಂದು ಸಲ ಅವರಿಬ್ರು ಭೇಟಿಯಾಗಿ ಒಬ್ರನ್ನೊಬ್ರು ಒಪ್ಕೊಂಡ್ರೆ ಮುಂದೆ ಆಗೋ ಪರಿಣಾಮನ ಊಹಿಸ್ಕೊಳಕ್ಕೂ ಆಗಲ್ಲ. ನಾನೇನಾದರೂ ಮಾಡಲೇಬೇಕು. ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇವಾಗ ಜಸ್ಟ್ ಹೊಸದಾಗಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಕನಕದುರ್ಗ ಅಲ್ಲೇ ಫಸ್ಟ್ ಟೈಮ್ ECT ಕಾನ್ಸೆಪ್ಟ್ನ ತರೋಣ ಅಂದ್ಕೊಂಡಿದ್ದೀವಿ. ಗುಡ್. ನಿಮ್ಮಂಥ ಹುಡುಗರು ಒಳ್ಳೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋದೇ ಒಳ್ಳೆಯವ್ರ ಲಕ್ಷಣ. ರಮ್ಯ ಏನ್ ಮಾಡ್ತಾ ಇದ್ದಾರೆ ನೋಡೋ ಮತ್ತೆ ನೋಡ್ಬೇಕು. ಮಾಡ್ರೆ ನಾವು ಗಂಡಿನ ಕಡೆಯವರು ಇದನ್ನ ಮೇಂಟೈನ್ ಮಾಡಬೇಕು. ಕಟ್ ಮಾಡ್ತಾ ಇದ್ದಾನೆ. ನಮ್ಮ ಟೆನ್ಷನ್ ಅವನಿಗೆ ಹೇಗೆ ಗೊತ್ತಾಗತ್ತೆ ಹೇಳು? ಸರಿ, ಅವನ ಜೊತೆ ಹೋಗಿದ್ಯಲ್ಲ ಒಂದು ಅಪ್ಶಕನದ ಬೆಕ್ಕು, ಅದಕ್ಕಾದ್ರೂ ಫೋನ್ ಮಾಡಿ ನೋಡು. ಯಾರು? ತ್ರಿಶೂಲ್ಗ? ಅಲ್ಲಕ್ಕ, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ. ಅಲ್ಲ, ಈಗ ತಾನೇ ಹೋಗಿದ್ದಾರೆ. ಈಗ ನೀನು ಫೋನ್ ಮಾಡ್ತೀಯೋ ಇಲ್ವೋ ಹೇಳು? ಆಯ್ತಾಯ್ತು, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಈಗ ಮಾಡ್ತೀನಿ ಇರು. ಲೌಡ್ ಸ್ಪೀಕರ್ ಹಾಕೋ. ಟಿಕೆಟ್ ಬಂದೆ, 1 ನಿಮಿಷ ಬಂದೆ. ಸಾರಿ, ಅದು ಟಿಕೆಟ್ ಮಾಡ್ರು ನಾಚ್ಕೊಂಡ್ರು ಅಂದ್ರೆ ಹುಡುಗಿ ಇಷ್ಟ ಆದ್ಲು ಅಂತಾನೆ ಅರ್ಥ. ಸರಿ, ನಾವಿನ್ನ ಹೊರಡ್ತೀವಿ. 1 ನಿಮಿಷ.
ಏನೋ ಹೇಳ್ತಾ ಇದ್ರಿ, ನಿಲ್ಲಿಸ್ಬಿಟ್ರಿ. ಅದು ಅದು ನನ್ನದೇ ಆದಂತಹ ಇಂಟ್ರೆಸ್ಟ್ಗಳಿವೆ, ಅದ್ರ ಬಗ್ಗೆ ಏನೋ ಹೇಳೋಣ ಅಂತ. ಹೇಳಿ. ಏನಾಯ್ತು? ಅದು ಯಾಕೊಂಥರ ಇದ್ದೀರಾ? ಭಯ ಬಿದ್ರಾ? ಅಲ್ಲ, ನೀವು ನಾನು ಇಷ್ಟ ಆದ್ನಾ? ಅಲ್ಲ ನಾನ್ ಬೇಕಾ? ಬೇಡ. ನನ್ನ ಫೋಟೋ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ನಾ? ಬಾ. ಬೇಡ ಬೇಡ. ಬಾ. ನೋ 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 ನೋ. ಹೌದು, ನೀವ್ಯಾಕೆ ಇಷ್ಟು ಗಾಬರಿಯಾಗಿ ಓಡ್ ಬಂದ್ರಿ? ಏನಾಯ್ತು? ಏನಮ್ಮ ಹೀಗೆ ಹೇಳ್ತಿದ್ಯಾ? ತ್ರಿವಿಕ್ರಮು ನಿನ್ನ ಹಿಂದೆನೇ ಬಂದ್ರಲ್ಲ. ನೀನು ಗಾಬರಿಯಾಗಿ ಮನೆಯಿಂದ ಆಚೆ ಓಡೋದ್ರು. ಹೌದಾ? ತ್ರಿಶೂಲ್, ಒಂಚೂರು ನೋಡಪ್ಪ, ಏನಾಯ್ತು ಅಂತ ಕೇಳಪ್ಪ. ಏನಾಯ್ತು ಅಂತ ನೋಡ್ತೀನಿ. ನಾನು ಈಗ ದಿಗ್ವಿಜಯ್ಗೆ ಫೋನ್ ಮಾಡ್ತೀನಿ. ಅಲ್ಲ ಬಾಬುಜಿ, ಅಲ್ಲೇನಾಯ್ತು? ನನ್ನ ಕರ್ಮ, ಆ ಹುಡುಗಿನ ಮಾತಾಡ್ಸ್ತೀನಿ ಅಂತ ಹೋಗಿ ಏನು ಮಾತಾಡದೆ ಓಡ್ ಹೋಗಿದ್ದಾನೆ. ಅಲ್ಲ, ನಾನು ಫೋಟೋ ತೋರಿಸ್ದಾಗ್ಲೇ ನನಗೆ ಈ ಸಂಬಂಧ ಬೇಡ ಅಂದಿದ್ರೆ ಮುಗ್ದೋಗಿರೋದು. ಅದು ಬಿಟ್ಟು ಹೇಳಿ ತರ ಓಡೋಗಿದ್ದಾನೆ. ಈಗ ನನ್ನ ಸರ್ಕಲಲ್ಲಿ ನನ್ಗೇನು ಮರ್ಯಾದೆ ಇರುತ್ತೆ? ತ್ರಿವಿಕ್ರಮ್, ಅದೇನು ಅಂದ್ರೆ ದಮಯಂತಿ, ಹೋಗಿದ್ ಕೆಲಸ ಏನ್ ಮಾಡ್ಕೊಂಬಂದ್ಯಾ? ನಿನ್ನನ್ನೇ ಕೇಳ್ತಾ ಇರೋದು ಬಗಳು. ದಿಗ್ವಿಜಯ್ ರಾಯ್ ಮಗ ನೀನು. ಇದೇನ ಕಲ್ತಿರೋದು? ಡ್ಯಾಡ್, ಅದೇನಂದ್ರೆ ಏನು ಮಾತಾಡ್ಬೇಡ. ನನಗೆ ಬರ್ತಾ ಇರೋ ಕೋಪಕ್ಕೆ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಿಮ್ಮಮ್ಮನ ಸೌಭಾಗ್ಯ ನೀನು ಹೆತ್ತಿದ್ದು. ಬಹಳ ಅಪರೂಪದ ಹುಡುಗ. ಥ್ಯಾಂಕ್ಸ್ ಅಪ್ಪ, ತುಂಬಾ ಥ್ಯಾಂಕ್ಸ್. ಡ್ಯಾಡ್, ಒಂದ್ ನಿಮಿಷ. ಒಂದು ಮಾತು ಬರ್ಕೂಡ್ದು ನಿನ್ ಬಾಯಿಂದ. ಮಗ. ಹೌದು ಶಿವಾನಿ, ತ್ರಿವಿಕ್ರಮನೇ ಆದಿಶೇಷ ಅಂತ ತಿಳ್ಕೊಳ್ಳೋದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕಿದ್ರೂ ಸಿಗಬಹುದು ನಿನಗೆ. ಹೌದು, ಇಲ್ಲಿವರೆಗೂ ನಾನು ತ್ರಿವಿಕ್ರಮ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಆಗಿಲ್ಲ. ಅದಕ್ಕೆ ಈ ರೀತಿ ಸಮಸ್ಯೆಗಳಾಗ್ತಾ ಇರ್ಬೋದು. ತ್ರಿಶೂಲ್ ಹೇಗೋ ಪರಿಚಯ ಆಗಿ ಅವನ ಬಗ್ಗೆ ಜಾಸ್ತಿ ಗಮನ ಕೊಟ್ಟೆ ನಾನು. ಇನ್ಮೇಲಿಂದ ನೀನು ತ್ರಿವಿಕ್ರಮ್ ಬಗ್ಗೆನೇ ಯೋಚನೆ ಮಾಡು. ಅವನೇ ಆದಿಶೇಷ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿಗಳಿವೆ. ಸರಿ ನೀಲಿ, ಇನ್ಮೇಲೆ ತ್ರಿವಿಕ್ರಮ್ ಬಗ್ಗೆ ಜಾಸ್ತಿ ಗಮನ ಕೊಡ್ತೀನಿ. ಅವನ ಜೊತೆ ಸ್ನೇಹ ಬೆಳೆಸ್ಕೋತೀನಿ. ನೋಡೋಣ ಏನಾಗುತ್ತೆ ಅಂತ. ಹೋಗ್ಲಿಲ್ಲ, ಸರಿಯಾಗಿ ಓದಕ್ಕೂ ಬರೆಯೋಕ್ಕೂ ಬರೋದಿಲ್ಲ. ಅದೇ ಹಾಗೆ ಯಾಕಾಯ್ತು? ನಿನ್ನ ಮಗ 3 ಹೊತ್ತು ನನ್ನ ಮಗನ ಜೊತೆ ತಿರುಗ್ತಾ ಇದ್ದ. ತ್ರಿಶೂಲು ಇವತ್ತು ಎಷ್ಟೇ ಕಷ್ಟಪಟ್ಟು ನನ್ನ ಮಗನ ಕಾಪಾಡ್ಕೊಂಡು ಬಂದ್ರು, ನಾಳೆ ನನ್ನ ಮಗ ಅವನ್ನ ಸೇಫ್ ಗಾರ್ಡ್ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಏನು ಹೇಳು ನಂದೀಶ, ನಿನ್ನ ಮಗನ ಥರ ಹುಟ್ಟಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಕಣ. ಯು ಆರ್ ಲಕ್ಕಿ. ಅದಕ್ಕೊಂದು ಅರ್ಥ ಇರತ್ತೆ ಅಲ್ವಾ ಮೇಡಮ್? ಹೌದು. ಹಾಂ, ನಾವೇನು ಅಂತ ಅವ್ರಿಗೆ, ಅವ್ರೇನು ಅಂತ ನಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಲ್ವಾ ಮೇಡಮ್? ಅರ್ಥ ಆಗಬೇಕು.
ಒಬ್ರಿಗೊಬ್ರು ಕರೆಕ್ಟಾಗಿ ಸೂಟ್ ಆಗ್ತಾರೋ ಇಲ್ವೋ ಅಂತ ತಿಳ್ಕೊಂಡ ಮೇಲೆ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಮೇಡಮ್? ಹೌದು. ಹಾ ನೋಡಿ, ಇವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ, ಸೂಪರು. ಸೊ ನಾವು ಕರೆಕ್ಟಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಲ್ವಾ ಮೇಡಮ್? ಹೌದು. ಹಾ ಥ್ಯಾಂಕ್ ಯು. ಒಪ್ಕೊಂಡ್ಬಿಟ್ರಾ? ಸೂಪರ್ ಮೇಡಮ್, ನನಗೂ ಇಷ್ಟೇ ಬೇಕಾಗಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಬರ್ತೀನಿ, ಬಾಯ್. ನೀವೇನು ಅನ್ಕೊಂಡ್ರಿ? ನಮ್ಮಿಬ್ರಿಗೂ ಇನ್ನೂ ತುಂಬ ಟೈಮ್ ಇದೆ. ನಾನು ನಿಮ್ಮನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನೀವು ನನ್ನ ಬಗ್ಗೆ ತಿಳ್ಕೋಬೇಕು. ಲವ್ವಲ್ಲಿ PhD ಮಾಡಬೇಕು ನಾವಿಬ್ರು, ಆಮೇಲೆ ಮದುವೆ ಬಗ್ಗೆ ಎಲ್ಲ ಯೋಚನೆ ಮಾಡೋಣ, ಓಕೆನಾ? ಸೊ ಫಸ್ಟು ಅರ್ಥ, ಆಮೇಲೆ ಪ್ರೀತಿ. ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಲವ್ ಲೈಫು ಚೆನ್ನಾಗಿರುತ್ತೆ ಮೇಡಮ್. ಸೊ ಅಲ್ಲಿ ತನಕ ಆರಾಮಾಗಿರಿ ಸುಬ್ಲಕ್ಷ್ಮಿ, ಈ ವಯಸ್ಸಲ್ಲೆಲ್ಲ ಮಾಮೂಲಿ. ಬರೋಣ, ಬಾಯ್ ಬಾಯ್. ಕನ್ಫ್ಯೂಷನ್ ಬಿಟ್ಟಾಕ್ರಿ, ಯು ಡೋಂಟ್ ವರಿ ಸುಬ್ಲಕ್ಷ್ಮಿ. ಆತ ಇಷ್ಟು ದಿನಗಳವರೆಗೆ ಸುಖವಾಗೇ ಇದ್ದ, ಅಂಥವನು ನಾಗಮಣಿ ಸಮೀಪ ಹೋಗಬಾರದು. ಹೋದರೆ ಅಪಾಯ ಕಟ್ಟ ಬುದ್ಧಿ. ಆದರೆ ಅದಕ್ಕಿಂತ ಮೊದಲು ಈ ವಿಶೇಷ ಚೂರ್ಣ ಆತ ಸೇವಿಸಬೇಕು. ಆಮೇಲೆ ನಾಗಲೋಕದ ವಿಶಿಷ್ಟ ಶಕ್ತಿ ಆತನ ದೇಹ ಸೇರಬೇಕು. ನೋಡ್ತಾ ಇರೋ ಹೇಗೆ ನನ್ನ ಮೊಮ್ಮಗ ನಾಗಮಣಿಯ ವಾರಸುದಾರನಾಗ್ತಾನೆ ಅಂತ. ಸಾರಿ ಡ್ಯಾಡ್. ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಸಾರಿ ಕೇಳ್ತಾ ಇದೆಯಾ? ನನ್ನ ಹಣೆ ಬರ ಅಂತ ಅನ್ಕೋತೀನಿ ಬಿಡು. ಮಗ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೆ ತಕ್ಕ ಶಾಸ್ತಿನೇ ಮಾಡಿದೆ. ಡ್ಯಾಡ್, ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿ ಡ್ಯಾಡ್. ಕೇಳಕ್ಕೆ ಇನ್ನೇನಿದೆ, ಮರ್ಯಾದೆ ಎಲ್ಲ ಕಳೆದಿದ್ದಾಯ್ತಲ್ಲ. ಡ್ಯಾಡ್ ನೀವೇನೋ ಬೈಯೋದು ಸರಿಯಾಗೇ ಇದೆ ಡ್ಯಾಡ್, ಆದರೆ ನನಗಲ್ಲೊಂದು ವಿಚಿತ್ರವಾದ ಅನುಭವ ಆಯಿತು. ಅದು ಏನು ಅಂತ ನೀವು ಮೊದಲು ಕೇಳಿ, ಆಮೇಲೆ ನೀವು ಏನು ಬೇಕೋ ಅದನ್ನು ಹೇಳಿ ಡ್ಯಾಡ್. ಸರಿ ಹೇಳು. ಆ ಹುಡುಗಿ ನನ್ನ ಜೊತೆ ಮಾತಾಡಬೇಕು ಅಂತ ಮೇಲ್ಗಡೆ ಕರೆದ್ಲು ಡ್ಯಾಡ್, ಆದರೆ ನನಗೆ ಮಾತಾಡಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ. ಹಾಗೇ ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ನಾನು. ಯಾವುದಾದ್ರೂ ಹುಡುಗಿ ಇಷ್ಟ ಆದ್ಲೇನೋ? ಅಮ್ಮ, ಫೋಟೋಗಳನ್ನ ಸೈಡ್ಗಿಟ್ಟು ನಿಜ ಹೇಳಮ್ಮ, ನಿನಗೆ ಸೊಸೆಯಾಗಿ ಬರೋಳು ಹೆಂಗಿರಬೇಕು ಅಂತ ಆಸೆ? ನೋಡೋ, ನನಗೆ ಶ್ರೀಮಂತರ ಮನೆ ಹುಡುಗಿ ಏನೂ ಬೇಕಾಗಿಲ್ಲ. ಹುಡುಗಿ ನೋಡೋಕೆ ಚೆನ್ನಾಗಿರ್ಬೇಕು. ಅವಳ ಗುಣ, ಅವಳ ನಡತೆ, ಅವಳ ಮನಸ್ಸು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು. ಒಟ್ಟಿನಲ್ಲಿ ಅವಳು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಷ್ಟೆ. ಮಾತು ಚೆನ್ನಾಗಿರ್ಬೇಕು, ಆದರೆ ಮನೆ ಕೆಡ್ಸೋ ಥರ ಇರಬಾರ್ದಷ್ಟೇ. ಸಾಕು ಸಾಕು. ಆಮೇಲೆ ಇಂಥದ್ದೇ ಸೊಸೆ ಮನೆಗೆ ಆದಷ್ಟು ಬೇಗ ಬರ್ತಾನೆ. ಕರ್ಕೊಂಬರೋ ಜವಾಬ್ದಾರಿ ನಂದು. ಸಿಗ್ತಾಳೆ, ಖಂಡಿತ ಸಿಕ್ಕೇ ಸಿಗ್ತಾಳೆ. ಆಗಲೇ ಸಿಕ್ಕಿರಬಹುದು. ಶ್ರೀಮತಿ ಮಧುಮತಿ ಅವರೇ, ನಿಮ್ಮ ಮನೆಗೆ ಸೊಸೆ ಆದಷ್ಟು ಬೇಗ ಕಮಿಂಗ್ ಸೂನ್. ಲೇ ತ್ರಿಶೂಲ್, ತಲೆ ಕೆಟ್ಟಿದೇನೋ ನಿನ್ಗೆ? ಇದೆಲ್ಲ ಆಗತ್ತೆ. ಯಾಕೆ ಈ ತರ ಆಡ್ತಿದ್ದ ನೀನು? ಹಿಂಬಾಲಿಸ್ಕೊಂಡು ಬರ್ತಿರೋ ನಾಗಗಳಿಂದಾನೇ ಉಂಟಾಗ್ತಿರೋ ತೊಂದರೆ ಅಂತ ಅನಿಸ್ತಾ ಇದೆ. ಇದಕ್ಕೆ ಪರಿಹಾರ ಹೇಳ್ತೀನಿ. ಇದಕ್ಕೆಲ್ಲ ಪರಿಹಾರ ಖಂಡಿತ ಇದೆ. ನೀ ಚಿಂತಿಸೋದೇನು ಬೇಡ. ಅದೇನು ಪರಿಹಾರ ಗುರುಗಳೇ? ನೀವು ಪರಿಹಾರ ಇದೆ ಅಂತ ಹೇಳ್ತಾನೆ ಇದ್ದೀರಿ, ಸಣ್ಣ ಪುಟ್ಟ ತೊಂದರೆಗಳು ಮೇಲಿನ ಮೇಲೆ ಆಗ್ತಾನೆ ಇದೆ. ಶಾಶ್ವತವಾಗಿ ಒಂದು ಪರಿಹಾರ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಹೀಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ತಪ್ಪೇನಿಲ್ಲ. ನಿನಗೆ ಪರಿಹಾರ ತಾನೇ ಬೇಕು, ನಾ ಕೊಡ್ತೀನಿ. ಯಾಕೋ ಯಾವಾಗಲೂ ಹಾಗೆ ಅನ್ಸುತ್ತೆ. ಇನ್ನೊಂದು ವಿಷಯ, ನಿಮ್ಗೇನೋ ವಿಚಿತ್ರವಾದ ಮಚ್ಚೆ ಇದೆಯಲ್ವಾ? ಓಹೋ, ಅದು ಹುಟ್ಟಾಗಿಲ್ಲ ಇದೆ. ಮನೆಯವ್ರಿಗೆಲ್ಲರಿಗೂ ಆಶ್ಚರ್ಯ, ಇದೇನದು ಹೀಗಿದೆಯಲ್ಲ ಅಂತ. ಅದಕ್ಕೆ ನಾನು ಹೇಳಿದ್ದು,
ನೀವು ಬೇರೆ ಎಲ್ಲಿಂದನೋ ಬಂದಿರೋದು ಅಂತ. ಹಾಗಿದ್ರೆ ತ್ರಿಶೂಲ್ ಕೂಡ ಬೇರೆ ಎಲ್ಲಿಂದನೋ ಬಂದಿರಬೇಕು. ಯಾಕೆ? ಯಾಕಂದ್ರೆ ತ್ರಿಶೂಲ್ಗೂ ಸೇಮ್ ಇದೇ ಥರ ಮಚ್ಚೆ ಇದೆ ಗೊತ್ತಾ? ಹೌದು, ತ್ರಿಶೂಲ್ಗೂ ಇದೆ, ಇವನ್ಗೂ ಇದೆ, ಒಂದೇ ಥರದ ಮಚ್ಚೆ. ಹಾಗಾದ್ರೆ ಈಗ ಆದಿಶೇಷ ಯಾರು? ಹಾಗಿಲ್ಲ. ಇದನ್ನ ಕುಡಿಯೋ ಥರ ನಾನು ನೋಡ್ಕೋತೀನಿ ಗುರುಗಳು. ಇನ್ನೊಂದು ಮುಖ್ಯ ವಿಚಾರ ಇದೆ ದಿಗ್ವಿಜಯ. ಹೇಳಿ ಗುರುಗಳೇ. ನಾನು ಒಂದು ಸಂಖ್ಯೆಯನ್ನು ಹೇಳುತ್ತೇನೆ. ಆ ದಿನಾಂಕದೊಳಗೆ ನಿನ್ನ ಮಗನಿಗೆ ಒಂದು ಹುಡುಗಿಯನ್ನು ಹುಡುಕಿ ಅವನಿಗೆ ಮದುವೆ ಮಾಡಬೇಕು. ನಾನು ಹೇಳಿದ ಪ್ರಕಾರವಾಗಿ ನೀನು ಮದುವೆ ಮಾಡದೆ ಹೋದರೆ ನಿನ್ನ ಮಗನಿಗೆ ಬಹು ವರ್ಷಗಳ ಕಾಲ ಮದುವೆಯ ಯೋಗವೇ ಇಲ್ಲ. ಇದೇನು ಹೀಗೆ ಹೇಳ್ಬಿಟ್ರಿ ಗುರುಗಳೇ? ನಂದೇನೂ ಇಲ್ಲ. ಎಚ್ಚರವಿರಲಿ. ಈಗ ಇದೇ ನಿನ್ನ ಜೀವನದ ಮೊದಲ ಆದ್ಯತೆ. ನಿನ್ನ ಮಗ ಮದುವೆ ಆಗೋ ಹುಡುಗಿ ಯಾರು ಅಂತ ಮೊದಲ ನಿರ್ಧಾರ ಮಾಡೋದು ವಿಜಯ. ಆಮೇಲೆ ಒಂದು ಬಾರಿ ನಿರ್ಧಾರವಾದ ಮೇಲೆ ಮುಂದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಆಗ್ಲಿ ಗುರುಗಳೇ, ನೀವು ಹೇಳ್ದಾಗೆ ನಡ್ಕೋತೀನಿ. ವಿಜಯೀ ಭವ. ಬರ್ತೀನಿ. ಸರಿ, ನಾಳೆ ಸಿಗ್ತೇನೆ. ಎಲ್ಲಿ? ತ್ರಿಶೂಲ್ ಇನ್ನೂ ಬರಲೇ ಇಲ್ವಲ್ಲ? ನೋಡಿ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನನಗೂ ನೆನಪೇ ಇಲ್ಲ. ಸರಿ, ನಾವ್ಯಾಕೆ ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ? ಬನ್ನಿ, ಮನೆ ಹತ್ರ ನಾನೇ ಡ್ರಾಪ್ ಮಾಡ್ತೀನಿ. ತ್ರಿಶೂಲಿಗೆ ಗಾಡಿ ನಿಮ್ಮ ಮನೆ ಹತ್ರ ತರೋದಕ್ಕೆ ಹೇಳ್ತೀನಿ. ಬೇಡ, ಪರವಾಗಿಲ್ಲ, ಇಟ್ಸ್ ಫೈನ್. ಶಿವಾನಿ ಅವರೇ, ಕಾರಲ್ಲಿ ಕರ್ಕೊಂಡು ಹೋಗೋದು, ನಾನೇ ನಿಮ್ಮನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗಲ್ಲ ತಾನೇ? ಬನ್ನಿ ಹೋಗೋಣ. ಇಲ್ಲ ತ್ರಿವಿಕ್ರಮ್, ನಾನು ಕ್ಯಾಬಲ್ಲಿ ಹೋಗ್ತೀನಿ. ಫೋನ್ ಮಾಡಿ ವಿಚಾರಿಸ್ತಾ ಇರಿ. ಮಾಡೋಣ ರೀ, ಆದ್ರೆ ಯಾಕೋ ತುಂಬಾ ಅವಸರ ಆಯ್ತು ಅಂತ ಅನಿಸ್ತಾ ಇದೆ. ಹೇಳಿದ್ದನ್ನೇ ಪದೇ ಪದೇ ಹೇಳ್ಬೇಡ. ನನ್ನ ನಿರ್ಧಾರ ಹೇಳಾಯ್ತಲ್ಲ, ನಿನ್ನ ಹುಡುಗಿ ಹುಡ್ಕೋದಷ್ಟೇ ಕೆಲಸ, ಬೇರೆ ದಾರಿನೇ ಇಲ್ಲ. ಸರಿ ನೋಡು, ಹೆಚ್ಚಿಗೆ ಸಮಯ ಇಲ್ಲ ಅನ್ನೋದು ನೆನಪಿರಲಿ. ಕಡಿಮೆ ಸಮಯದಲ್ಲಿ ಒಳ್ಳೆ ಹುಡುಗಿ ಸಿಗಬೇಕು. ನಮ್ಮ ಘನತೆ, ಗೌರವ, ಸಂಸ್ಕೃತಿ ಎಲ್ಲದನ್ನು ಕಾಪಾಡುವಂಥ ಹುಡುಗಿ ಆಗಿರ್ಬೇಕು. ನೆನಪಿರಲಿ. ನಂದೀಶ, ಮೇಡಮ್, ಏನ್ ಮೇಡಮ್ ನಿಮ್ ಕತೆ? ಹಾಗೆ ಗಾಡಿ ಕೆಟ್ಟೋಗಿ ರೋಡಲ್ಲಿ ನಿಂತ್ಕೊಂಡು ಓಡಾಡ್ತಾ ಇದ್ರಲ್ಲ ನೀವು. ಮುಗ್ಧ ಗೆಳೆತನ, ಮುಗ್ಧ ಗೆಳೆತನ, ಮುಗ್ಧ ಗೆಳೆತನ. ಮೂರನೇ ಮೆಟ್ಟಿಲು ಮೆಲ್ಲಗೆ ಪ್ರೀತಿ, ಪ್ರೀತಿ, ಪ್ರೀತಿ. ಇದುವೇ ಪ್ರೇಮವ ಗೆಲ್ಲುವ ರೀತಿ, ರೀತಿ, ರೀತಿ. ವಾ ವಾ ವಾ, ತ್ರಿಶೂಲ್ ಸೂಪರ್ ಅಮ್ಮ, ಸಮಾಸ್. ನೋಡಿ ಮೇಡಮ್, ಎಲ್ಲ ಲವ್ಗಳು ಸ್ಟಾರ್ಟ್ ಆಗೋದು ಫಸ್ಟು ಫೈಟಿಂಗ್ ಇಂದಾನೆ. ಆದ್ರೆ ನಮ್ಮ ಕಥೆಯಲ್ಲಿ ಏನಾಯ್ತು ಗೊತ್ತಾ? ನಾನು ನಿಮಗೆ ಫಸ್ಟಲ್ಲೇ ಬಂದು ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟೆ. ಹಾಗಾಗಿ ರಿವರ್ಸ್ ಗೇರಲ್ಲಿ ಬರೋ ಹಾಗಾಗಿದೆ. ಲಾಸ್ಟಿಂದ ಫಸ್ಟಿಗೆ ಬಂದು ಇವಾಗ ಮತ್ತೆ ಮೊದಲಿಂದ ಶುರು ಮಾಡ್ತಾ ಇದ್ದೀನಿ. ಇರಲಿ, ಪರವಾಗಿಲ್ಲ, ಇದೆಲ್ಲ ಇರೋದೇ ಅಲ್ವಾ. ಸಹಿಸ್ಕೋಬೇಕು, ಅವನನ್ನ ನಾವು ದೂರ ಇಡಬೇಕು. ಶಿವಾನಿ, ನನಗಿನ್ ಒಂದೇ ಒಂದು ಸುಳಿವು ಸಿಗಬೇಕು ನೀಲಿ. ತ್ರಿವಿಕ್ರಮೆ ಆದಿಶೇಷ ಅಂತ ಇನ್ನ ಪೂರ್ತಿಯಾಗಿ ನಿರ್ಧಾರ ಆಗಿಲ್ಲ. ಅದೊಂದು ಆಗ್ಬಿಡ್ಲಿ, ಆಮೇಲೆ ಖಂಡಿತವಾಗ್ಲೂ ಇವನ್ನ ನನ್ನ ಹತ್ರಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಅಷ್ಟು ಬುದ್ಧಿ ಅಂತೂ ನನಗಿದೆ. ಆದ್ರೆ ತ್ರಿವಿಕ್ರಮೆ ಆದಿಶೇಷ ಅಂತ ನಾನು ಒಪ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರು ನನ್ನ ಮನ್ಸು ಯಾಕೋ ಒಪ್ಕೋತಾ ಇಲ್ಲ. ಅದು ಒಂದು ಸತ್ಯ ಗೊತ್ತಾದ್ರೆ ಆಮೇಲೆ ನನ್ನ ಆದಿಶೇಷನ್ ಮಧ್ಯೆ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಜೀವಂತಿಕೆ ಇದೆ, ಅದರದೇ ಆದ ನೆನಪಿದೆ. ಮನುಷ್ಯರ ಹಾಗೆ ಹೌದಾ? ಈ ಹಾರ ಎಲ್ಲೆಲ್ಲಿ ಹೋಗಿದೆಯೋ, ಎಲ್ಲೆಲ್ಲಿ ಏನೇನು ಮಾಡಿದೆಯೋ, ಏನೇನು ಶಕ್ತಿ ಇದೆಯೋ, ಅದೆಲ್ಲವನ್ನು ತನ್ನೊಳಗೆ ಇಟ್ಟುಕೊಳ್ಳುತ್ತದೆ. ಇದು ನಿಜವಾಗಲೂ ಆಶ್ಚರ್ಯವಾಗುತ್ತಿದೆ ಮಹಾಮಾಯಿ. ಹಾ,
ಅದಕ್ಕೆ ಹೇಳಿದ್ದು ಇದು ಅಮೂಲ್ಯವಾದ ಹಾರ. ಇದನ್ನ ಜೋಪಾನವಾಗಿ ನೋಡ್ಕೋಬೇಕು. ಇದಕ್ಕೆ ಸ್ವಯಂ ಶಕ್ತಿ ಇಲ್ಲದಿದ್ದರೂ ತನ್ನೊಳಗೆ ಅಪಾರ ಶಕ್ತಿ ಹುದುಗಿಸಿಟ್ಟುಕೊಂಡಿದೆ. ಸರಿ, ಹೇಗಿತ್ತು ಟೇಸ್ಟು? ಏನೋ ಡಿಫ್ರೆಂಟ್ ಅನಿಸ್ತಾ ಇದೆ, ಬಟ್ ಓಕೆ. ಕ್ಯಾರಿ ಆನ್. ನಾನು ನಿರ್ಧಾರ ಮಾಡಿದ ಮೇಲೆ ನಾಗಿನಿಯು ತ್ರಿವಿಕ್ರಮನು ಒಂದಾಗಲೇಬೇಕು. ನಾಳೆಯ ದಿನ ನಾಗಿನಿಗೆ ನಾಗಮಣಿಯನ್ನು ಕದ್ದುಕೊಂಡು ಬಂದಿದ್ದು ದಿಗ್ವಿಜಯನೇ ಎನ್ನುವ ಸತ್ಯ ಗೊತ್ತಾದರೆ ಅವನನ್ನು ನಾಶ ಮಾಡಬಹುದು, ಅವನ ಕುಟುಂಬವನ್ನು ಕೊಲ್ಲಬಹುದು. ಆದರೆ ಆಕೆಯ ಗಂಡನಾದ ತ್ರಿವಿಕ್ರಮನನ್ನು ಕೊಲ್ಲಲು ಸಾಧ್ಯವಿಲ್ಲ. ಹೇಗಿದೆ ನನ್ನ ಉಪಾಯ? ನನಗೆ ಯಾಕೆ ಈ ಥರ ಕನಸು ಬಿತ್ತು? ಏನಿದು, ನಿಜಾನೋ ಕನಸೋ ಭ್ರಮೆನೋ? ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಶಿವಾನಿನ ಮೀಟ್ ಮಾಡೋದಕ್ಕೆ ಹೀಗೆಲ್ಲ ಆಯ್ತಾ? ಮತ್ತು ಅದು ಯಾವನು ಯಾಕೆ ನನ್ನ ಕನಸಲ್ಲಿ ಬರ್ತಾ ಇದ್ದಾನೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಕನಸಲ್ಲಿ ಅವಳು ಯಾರೋ ಬಂದಂತೆ, ಈಗ ನೋಡಿದ್ರೆ ಶಿವಾನಿನೂ ಬಂದಿದ್ದಂತೆ. ಅಲ್ಲ, ಅವಾಗಿಂದ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಇದ್ದೀರಲ್ಲ, ನನ್ಗೇನ್ ತಲೆ ಕೆಟ್ಟಿದೆ ಅಂತ ಅನ್ಕೊಂಡಿದ್ದೀರಾ? ದಿನ ನಿಮ್ ಕನಸಲ್ಲಿ ಯಾರಾದ್ರೂ ಬಂದು ಹೋಗಕ್ಕಾಗತ್ತಾ? ಅದೇನ್ ಬ್ರೈನಾ ಇಲ್ಲ ಮಾರ್ಕೆಟಾ? ನೋಡಿ ತ್ರಿಶೂಲ್, ಈ ತರ ಕಟ್ಕತ್ತೆಲ್ಲ ಹೇಳಿ ನಮ್ಗೆ ನಂಬಿಸಿ ಮೋಸ ಮಾಡಕ್ ಆಗತ್ತೆ ಅಂತ ಅನ್ಕೋಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಮೇಡಮ್, ನಾನು ಹೇಳೋದು 1 ನಿಮಿಷ ಕೇಳ್ತೀರಾ? 1 ನಿಮಿಷನೂ ಕೇಳಕ್ಕಾಗಲ್ಲ, 1 ಸೆಕೆಂಡು ಕೇಳಕ್ಕಾಗಲ್ಲ ತ್ರಿಶೂಲ್, ಪ್ಲೀಸ್ ಹೊರಟೋಗಿ. ಓ ಕೂಲ್ ಕೂಲ್ ಕೂಲ್. BP ಶುಗರ್ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟ. ಬೇಡ, ಆಯ್ತು, ನೀವು ರೈಸ್ ಹಾಕ್ಬಿಡಿ, ನಾನೇ ಹೋಗ್ತೀನಿ. ಓಕೆನಾ? ಬಾಯ್. ಶಿವಾನಿಯನ್ನು ಗಮನಿಸುವ ಕಾರ್ಯ ಮಾಡು. ನಾನು ನೀಡಿರುವ ಚೂರ್ಣದ ಪರಿಣಾಮ ಹೇಗಿದೆ ಅನ್ನೋದು ನಾನು ಅರಿತುಕೋಬೇಕು. ಅವರಿಬ್ರು ಒಬ್ಬರಿಗೊಬ್ರು ಹತ್ರ ಆಗ್ತಿರ್ಬೇಕು. ಆದ್ರಿಂದ ನನ್ನ ಕೆಲಸ ಸುಲಭ ಆಗುತ್ತೆ. ತ್ರಿವಿಕ್ರಮ ಶಿವಾನಿಯ ಮಧ್ಯೆ ಪ್ರೇಮಾಂಕುರವಾಗಲೇಬೇಕಿದೆ. ಇಲ್ಲವಾದ್ರೆ ತ್ರಿಶೂಲನಿಂದ ಶಿವಾನಿಯ ಮನಸ್ಸು ಚಂಚಲವಾಗುವ ಸಾಧ್ಯತೆ ಇದೆ. ಹಾಗೆ ಆಗಲಿ ಮಹಾಮಾಯ, ನಾನು ನೋಡಿಕೊಂಡು ಬರುತ್ತೇನೆ. ಮುಟ್ಟುವಂಥ ನನ್ನವಳೇ ಅಯ್ಯೋ, ಇರ್ಲಿ ಬಿಡಿ, ಪರವಾಗಿಲ್ಲ. ಅದ್ರ ಪಾಡಿಗೆ ಅದು ಹಾರ್ಕೊಂಡಿರುತ್ತೆ. ಪಾಪ ಹಕ್ಕಿ ತಾನೆ, ನಮಗೇನು ಅನ್ಯಾಯ ಮಾಡಿದೆ ಅದು? ಇಲ್ಲ ಶಿವಾನಿ ಅವರೇ, ಅದು ಪೇಂಟ್ ಮಾಡ್ಬೇಕಾದ್ರೆ ತುಂಬ ಡಿಸ್ಟರ್ಬ್ ಮಾಡ್ತಿತ್ತು.
ಕೂತ್ಕೊಳ್ಳಿ. ನಿಂತರ ಒಪ್ಕೊಳ್ಳಿ ಬಾಬಾಜಿ. ಸುಮ್ಮನೆ ಕತೆ ಮಾತಾಡ್ಬೇಡ. ನನ್ನ ಮಗನಿಗೆ ಒಳ್ಳೆ ಮನೆತನದ ಸುಂದರವಾಗಿರೋ ಹುಡುಗಿ ಸಿಗಬೇಕು. ಅದು ಆದಷ್ಟು ಬೇಗ ಆಗ್ಬೇಕಷ್ಟೇ. ಆಯ್ತು ಬಾಬಾಜಿ. ಯಜಮಾನ್ರೆ, ಚಿಕ್ಕ ಯಜಮಾನ್ರಿಗೆ ಹುಡುಗಿ ನೋಡೋಕ್ಕೆ ಇಷ್ಟೆಲ್ಲ ಫೋಟೋಸ್ ನೋಡ್ತಾ ಇದ್ದೀರಾ? ನನಗೊಬ್ರು ಬ್ರೋಕರ್ ಗೊತ್ತು, ಅವ್ರನ್ನ ಕರ್ಕೊಂಬರಲ್ಲ? ಯಾರಿಂದ ಸಹಾಯ ಆದ್ರೇನು, ಒಟ್ನಲ್ಲಿ ಒಳ್ಳೆ ಹುಡುಗಿ ಸಿಗ್ಬೇಕಷ್ಟೇ. ಕರ್ಕೊಂಬಾ. ಆಯ್ತು ಯಜಮಾನ್ರೆ, ಕರ್ಕೊಂಬರ್ತೀನಿ. ಡಿಸ್ಟರ್ಬ್ ಮಾಡ್ತಿದ್ದೆ ಶಿವಾನಿ. ಹೌದಾ? ಯಾಕೆ? ನಾನಂತೂ ನನ್ನ ಪಾಡಿಗೆ ಸುಮ್ಮನೆ ಕೂತಿದ್ದೀನಪ್ಪ. ನೀವು ಸುಮ್ಮನೆ ಕೂತಿದ್ದೀರಾ, ಆದ್ರೆ ನಿಮ್ ಕಣ್ಗಳು ನನ್ನ ಕೂತಲ್ಲೇ ಕಾಡ್ತಾ ಇದೆ. ಚಿತ್ರ ಬಿಡಿಸಿ. ಶೋರ್. ಅದಕ್ಕೆ ಸ್ವಲ್ಪ ಆಶ್ಚರ್ಯ ಆಯ್ತು ಅಷ್ಟೇ. ನನಗೂ ಆಶ್ಚರ್ಯ ಆಗ್ತಿದೆ, ಯಾಕೆ ಈ ಥರ ಬಿಡಿಸೋದ್ನೇನೋ ನನಗೂ ಗೊತ್ತಾಗ್ತಾ ಇಲ್ಲ, ಅರ್ಥನೇ ಆಗ್ತಿಲ್ಲ. ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೆ, ನಿಮ್ ಕಣ್ಣಲ್ಲಿ ಈ ಬಿಂಬನೇ ನೋಡ್ದಂಗಾಯ್ತು. ಅಷ್ಟೇ ನೆನಪಿರೋದು ನನಗೆ. ಸರಿ, ಒಂದು ಹುಡುಗಿನೂ ಚೆನ್ನಾಗಿಲ್ಲ. ಲೇ ತ್ರಿಶೂಲ್, ಒಳ್ಳೆ ಬ್ರೋಕರ್ ಕರ್ಕೊಂಬರ್ಬೇಕು ತಾನೆ? ಅಲ್ಲ, ಅದು ಗೊತ್ತಿಲ್ಲದೆ ಇದ್ಮೇಲೆ ಕೆಲಸ ಮಾಡೋದಕ್ಕೆ ಒಪ್ಕೋಬಾರ್ದು. ಅಷ್ಟು ಗೊತ್ತಾಗಲ್ಲ. ನಮ್ಮ ಲೆವೆಲ್ಗೆ ಸೂಟ್ ಆಗೋ ಹುಡುಗಿ ಇಲ್ಲಿ ಯಾರೂ ಇಲ್ಲ, ತಾವೇ ನೋಡ್ಬೋದು. ಆಯ್ತು ಸರ್. ಒಬ್ಬ ಆರ್ಟಿಸ್ಟ್ ಬರೆದಿರೋ ಚಿತ್ರ ಸಾರ್ಥಕ ಆಗ್ಬೇಕಂದ್ರೆ ನೋಡೋರಿಗೆ ಇಷ್ಟ ಆಗ್ಬೇಕಂತೆ. ನಿಮಗಿಷ್ಟ ಆಯ್ತಲ್ಲ, ಅಷ್ಟು ಸಾಕು ನಂಗೆ. ಏನಾಯ್ತು ಶಿವನಿ, ಚಳಿ ಆಗ್ತಿದ್ಯಾ? ಒಂದ್ ನಿಮಿಷ ಇರಿ, ಬಂದೆ. ಧ್ಯಾನಿಸುವ ತೀರಾ ಸಾಮಾನ್ಯ ನಾನು, ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು. ವಿಕ್ರಮ್, ನನಗೋಸ್ಕರ ಆ ಅಭ್ಯಾಸನ ಬಿಟ್ಬಿಡಿ. ಆಯ್ತು ಶಿವಾನಿ ಅವ್ರು, ನಿಮ್ಗೋಸ್ಕರ ಇನ್ಮೇಲಿಂದ ಸಿಗರೇಟ್ ಸೇದೋದಿಲ್ಲ. ಸರಿ, ಹಾಗಾದ್ರೆ ನಾನಿನ್ನು ಹೊರಡ್ತೀನಿ. ಸಾರಿ, ಹಾಕೊಳ್ಳಿ. ನೀವು ಡ್ರಾಪ್ ಮಾಡಲಾ? ಬೇಡ, ಪರವಾಗಿಲ್ಲ, ನಾನೇ ಹೋಗ್ತೀನಿ. ಶೋರ್. ನೋಡು, ನಿನ್ ಮಗನ್ಗೆ ಮದ್ವೆ ಮಾಡ್ಕೊಳಕ್ಕೆ ಇನ್ನೂ ಟೈಮ್ ಬೇಜಾನಿದೆ. ಹೋಗಿ ಕೆಲಸ ನೋಡು, ಸುಮ್ಮನೆ ಇಲ್ಲೇ ಅಲ್ದಾಡ್ಕೊಂಡಿರ್ಲಿ. ಅದು ನವಿಲು ಕುಣಿಯುತ್ತೆ ಅಂತ ಕೆಂಬೂತನು ಕುಣಿಯಕ್ಕೆ ಟ್ರೈ ಮಾಡಬಾರ್ದು, ನೆನ್ಪಿಟ್ಕೊ. ಅಕ್ಕ, ಸ್ವಲ್ಪ ಜ್ಯೂಸ್ ಮಾಡ್ಕೋತೀಯಾ? ಬಾ. ನನ್ನ ಮಗನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಹಾಗಿದ್ರೆ ಅವನು ಏನು ಅಲ್ವಾ? ಈ ಊರ ಮನೇಲೆ ಕೊನೆ ತನಕ ಜೀತ ಮಾಡ್ಕೊಂಡೇ ಇರ್ಬೇಕಾ ನಾವುಗಳು? ಇಷ್ಟು ದಿನ ಹೀಗಿದ್ದೇನೆ, ನನ್ನ ಮಗನ ಮರ್ಯಾದಿನೇ ಇಲ್ಲದೆ ಇರೋ ತರ ಆಗಿದೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ.
ನೀನು ಏನೇ ಕೇಳಿದರೂ ಆತ ಉತ್ತರಿಸುತ್ತಾನೆ. ಹಾಗೆಂದು ಸಮಯ ವ್ಯರ್ಥ ಮಾಡಬೇಡ. ನಿಮ್ಮಿಬ್ಬರ ಪೂರ್ವ ಜನ್ಮದ ಸತ್ಯಗಳ ಬಗ್ಗೆ ಮಾತ್ರ ಪ್ರಶ್ನೆ ಕೇಳು. ನಿಮ್ಮಿಬ್ಬರಿಗೆ ಮಾತ್ರ ಗೊತ್ತಿರಬಹುದಾದ ಸತ್ಯವನ್ನೇ ಕೇಳು. ವೈಯಕ್ತಿಕ ವಿಷಯವನ್ನೇ ಕೇಳು. ಆಗ ಆತನೇನಾದರೂ ಅದರ ಬಗ್ಗೆ ತಿಳಿಸಿದ ಎಂದಾದರೆ ಅವನೇ ನಿನ್ನ ಆದಿಶೇಷ. ಅದರಿಂದ ನಾವು ಒಂದು ಮಟ್ಟಕ್ಕೆ ಯುದ್ಧವನ್ನು ಗೆದ್ದ ಹಾಗೆ. ಸರಿ ಗುರುದೇವ, ನೀವು ಹೇಳಿದಂತೆ ಮಾಡುತ್ತೇನೆ. ಬೇರೆಯವ್ರಿಗೂ ತೊಂದರೆ ಕೊಡಬಾರ್ದಲ್ವಾ? ಇದನ್ನೆಲ್ಲ ನಾವು ನೋಡ್ಬೇಕಾಗುತ್ತೆ ಕಣ. ನೀವು ಹೀಗೆಲ್ಲ ಹೇಳ್ತಾ ಇರೋದು ವಿಚಿತ್ರವಾಗಿದೆ ಚಿಕ್ಕೇಶ್ ಮಾಡ್ರೆ. ಏನು ಅಳಿಮಯ್ಯ ಇದು? ನೀನು ಹೀಗೆ ಮಾತಾಡ್ತಾ ಇದೀಯಾ? ಅಲ್ಲ, ನೀನು ಇಷ್ಟೊಂದು ಬದಲಾಗ್ಬಿಟ್ಟ. ಹೇಗೋ ಇದೆಲ್ಲ? ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನ ಹೇಳದ್ನಪ್ಪ. ಏನಿವಾಗ ನಾನು ಸಿಗರೆಟ್ ಸೇದೋದೇ ದೊಡ್ಡ ವಿಷಯನಾ? ಈ ಮಾತನ್ನ ಇಲ್ಲೇ ಬಿಟ್ಟಾಕಿ. ಓಕೆ? ಹಾಂ.